ಆಗ್ತಿರೋದು, ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಿರೋದು, ಒಂದಷ್ಟು ನಂಬರ್ಸ್ಗಳನ್ನು ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಕೂಡ ಕೊಡ್ತಾ ಇದ್ದಾರೆ. ಸೊ ಇದಕ್ಕೇನು ಹೇಳ್ತೀರಿ? ಅವರು ರಿಕ್ರೂಟ್ಮೆಂಟ್ ಆಗಿದೆ ಅಂತ ಹೇಳಿ ಅದರಲ್ಲಿ ತೋರಿಸ್ತಾ ಇದ್ದಾರೆ, ಏನು ಹೇಳಿ? ಮೇಡಮ್, ಈಗ ಆಲ್ಮೋಸ್ಟ್ 676 ಸ್ಕೂಲ್ನ ಮುಚ್ಚಿಬಿಟ್ಟಿದ್ದಾರೆ. ಫಸ್ಟು ಸ್ಕೂಲ್ನ ಉಳಿಸ್ಕೊಂಡು ಅವರು ಅದ್ರ ಜೊತೆಯಲ್ಲಿ KPS ಸ್ಕೂಲ್ ಓಪನ್ ಮಾಡಬೇಕಾಯಿತು. ಇರೋ 4-5 ಒಂದು ಏರಿಯಾ ಅಂತ ಇರುತ್ತೆ, 4-5-5-6 ಸ್ಕೂಲ್ ಕ್ಲೋಸ್ ಮಾಡಿ ಒಂದು ಸ್ಕೂಲ್ ಓಪನ್ ಮಾಡಿದ್ರೆ ಅದು ಯಾವ ರೀತಿ ಇರುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ಲು ಒಂದು 10 ಶಾಪ್ಸ್ ಇರುತ್ತೆ ನೋಡಿ ಮೇಡಮ್, 10 ಶಾಪ್ಸ್ ಮಧ್ಯ ಒಂದು ಮಾಲ್ ತೊಗೊಂಬಂದು ಇಟ್ಟಂಗೆ ಆಗುತ್ತೆ. ಆ ಮಾಲ್ ಯಾರ್ದಿರುತ್ತೆ? ಹೊರಗಡೆ ಬೇರೆ ದೇಶದವ್ರದ್ದಿರುತ್ತೆ, ಹೊರಗಡೆಯವ್ರು ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, FDI. ಇದೇ ಥರ ಅವರು ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೂ ಅಟ್ಲೀಸ್ಟು ಎಲ್ಲ ಸ್ಕೂಲ್ನು ಏನಿದ್ದಾನೆ ಅದನ್ನು ಮಾಡ್ರನ್ ಟೆಕ್ನಾಲಜಿ ಇರ್ಬೋದು, ಮಾಡ್ರನ್ ಡೆವಲಪ್ಮೆಂಟು, ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಒಂದು ಬಾತ್ರೂಮ್ ಫೆಸಿಲಿಟೀಸ್ ಇರ್ಬೋದು. ಇವ್ರು ಬೇಸಿಕ್ ಫೆಸಿಲಿಟೀಸ್ ಇಲ್ಲ ಮೇಡಮ್. ಒಂದು ಸ್ಕೂಲ್ಗೆ ಹೋದರೆ ಒಂದು ಬಾತ್ರೂಮ್ ಇಲ್ಲ, ಕುಡಿಯೋಕೆ ನೀರಿನ ಫೆಸಿಲಿಟೀಸ್ ಇಲ್ಲ, ಲೈಬ್ರರಿ ಇಲ್ಲ, ಲೈಬ್ರರಿ ಜೊತೆ ಒಂದು ನ್ಯೂಸ್ ಪೇಪರ್ ಇಲ್ಲ. ಅವ್ರು ಇವು ಬೇಸಿಕ್ ಫೆಸಿಲಿಟೀಸ್ ಅವ್ರೇನು ಕೇಳ್ತಿಲ್ಲ. ಒಂದು ಡೆಸ್ಕ್ ಇಲ್ಲ, ಒಂದು ಚೇರ್ ಇಲ್ಲ, ಒಂದು ಡಿಜಿಟಲ್ ಬೋರ್ಡ್ ಇಲ್ಲ. ಇಷ್ಟು ಬಸ್ಟ್ ನಾವು ಕೇಳ್ತಾ ಇರೋ ಬೇಸಿಕ್ ಫೆಸಿಲಿಟೀಸು ಒಬ್ಬ ವಿದ್ಯಾರ್ಥಿಗೆ. ಮತ್ತು ಯಾವುದು ರೂರಲ್ ಗ್ರಾಮೀಣ ಭಾಗದಲ್ಲಿ ಅಂಥ ಅಭ್ಯರ್ಥಿಗಳಿಗೆ ಅವ್ರಿಗೆ ಬಸ್ ವ್ಯವಸ್ಥೆ ಕಲ್ಪಿಸಿ. ಈಗ 4-5 ಕಿಲೋಮೀಟರ್ ನಡ್ಕೊಂಡು ಓಡಾಡ್ತಾರೆ. ಅದರಲ್ಲಿ ಹೆಣ್ಮಕ್ಳು ಎಷ್ಟೋ ಜನ ಇವತ್ತು ಸ್ಕೂಲ್ ಡ್ರಾಪ್ಔಟ್ ಯಾಕೆ ಆಗ್ತಾಯಿದೆ ಅಂತಂದರೆ, ಮತ್ತು ಸ್ಕೂಲ್ ಅಡ್ಮಿಷನ್ ಯಾಕೆ ಆಗ್ತಾಯಿಲ್ಲ ಅಂತಂದರೆ ಇವರು ಬೇಸಿಕ್ ಫೆಸಿಲಿಟೀಸ್ ಕೊಡ್ತಾಯಿಲ್ಲ ಮೇಡಮ್. ಪ್ರೈವೇಟ್ಗೂ ಮತ್ತು ಗೌರ್ಮೆಂಟಿಗೆ ಏನು ಡಿಫ್ರೆನ್ಸ್ ಇರುತ್ತೆ ಹೇಳಿ? ಸ್ಮಾಲ್ ಇವ್ರು ಎಷ್ಟೆಷ್ಟು ಲಕ್ಷ ಕೋಟಿ ಸ್ಪೆಂಡ್ ಮಾಡ್ತಾರೆ ಎಲ್ಲೆಲ್ಲೋ. ಇನ್ನೊಂದು ಏನು ಕೆಲಸನೇ ಮಾಡಿರಲ್ಲ, ಸುಮ್ಮನೆ ಬಿಲ್ ಮಾಡಿಸ್ಕೊಂಡಿರ್ತಾರೆ. ಈ ಥರ ವಿಚಾರಕ್ಕೆ 100 ಕೋಟಿ ಇನ್ವೆಸ್ಟ್ ಮಾಡೋ ಬದಲು ಬೇಸಿಕ್ ಫೆಸಿಲಿಟೀಸ್ ಕೊಡಿ. ನೀವು KPS ಸ್ಕೂಲ್ ದೊಡ್ಡ ಕಟ್ಟಬೇಕನ್ನೋದು ಅವಶ್ಯಕತೆನೇ ಇಲ್ಲ. KPS ಕಟ್ಟಿ ಇರೋ ಸ್ಕೂಲ್ನ ಡೆವಲಪ್ ಮಾಡಿ. ಫಸ್ಟು ಇರೋ ಸ್ಕೂಲ್ನ ಉಳಿಸ್ಕೊಬೇಕು. ನಮ್ಮ ಒಂದು ಗ್ರಾಮೀಣ ಭಾಗದಲ್ಲಿ ಅಷ್ಟೆಷ್ಟು ದೊಡ್ಡ 5-10 ಎಕರೆ ಜಾಗ ಇರುತ್ತೆ, ಅದನ್ನು ಗ್ರೌಂಡ್ ಮಾಡಿ, ಅವರಿಗೆ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಕ್ರಿಯೇಟ್ ಮಾಡಿ. ಒಂದು ದೈಹಿಕ ಶಿಕ್ಷಕರು 20 ವರ್ಷ ಆಗಿದೆ, ದೈಹಿಕ ಶಿಕ್ಷಕರನ್ನ ನೀವು ಅಪಾಯಿಂಟ್ ಮಾಡಿಕೊಂಡು. ಮತ್ತು ಕ್ವಾಲಿಟಿ ಎಜುಕೇಷನ್ಸ್ ಎಲ್ಲಿ ಸಿಗುತ್ತೆ? ಇವತ್ತು ಕ್ವಾಲಿಟಿ ಎಜುಕೇಷನ್ ಸಿಗದೇ ಇರೋದಕ್ಕೆ ಕಾರಣ ಸರ್ಕಾರ. ಕ್ವಾಲಿಟಿ ಎಜುಕೇಷನ್ಸ್ ಕೊಟ್ಟಿದ್ರೆ ಇವತ್ತು ಪ್ರೈವೇಟ್ ಸ್ಕೂಲ್ ಅವಶ್ಯಕತೆನೇ ಇರಲಿಲ್ಲ. ಇವತ್ತು ಬಾರ್ ಆ್ಯಂಡ್ ರೆಸ್ಟೋರೆಂಟು 24/7. ಇಡೀ ನೀವು ಎಲ್ಲಾದರೂ ಹೋಗಿ ರಾತ್ರಿ 1 ಗಂಟೆ 2 ಗಂಟೆಗೆ ಹೋದರೂ ಕುಡಿಯೋದಕ್ಕೆ ಎಣ್ಣೆ ಸಿಗುತ್ತೆ. ಇವತ್ತು ಲೈಬ್ರರಿಲಿ ಕುಡಿಯೋದಕ್ಕೆ ನೀರು ಸಿಗ್ತಾಯಿಲ್ಲ. ಇವತ್ತು ಆ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ತೊಗೊಂಬಂದಿದೆ ಅಂತಂದರೆ ದಯವಿಟ್ಟು ಇದನ್ನು ಸರ್ಕಾರ ತುಂಬ ಗಂಭೀರವಾಗಿ ತೊಗೊಬೇಕು. ನಾನು ಯಾಕೆಂದರೆ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಡಿಸ್ಟಿಕ್ಕು ವಿಸಿಟ್ ಮಾಡಿದ್ದೀನಿ, ಮತ್ತು ಎಲ್ಲ ಲೈಬ್ರರಿಗೂ ವಿಸಿಟ್ ಮಾಡಿದ್ದೀನಿ. ಅಲ್ಲಿ ಬೇಸಿಕ್ ಫೆಸಿಲಿಟೀಸ್ ಇರಲ್ಲ. ಮತ್ತು ಶಿಕ್ಷಣ ಸಚಿವರು ಬರೀ ಹೆಸ್ರಿಗೆ ಮಾತ್ರ ಶಿಕ್ಷಣ ಸಚಿವರಾಗಬಾರ್ದು, ಮತ್ತು ಸುಳ್ಳು ಭರವಸೆಗೆ ಶಿಕ್ಷಣ ಸಚಿವರಾಗಬಾರ್ದು, ಮತ್ತು ಮಾಧ್ಯಮದ ಮುಖಾಂತರ ಹೇಳಿಕೆ ಕೊಡೋದಕ್ಕೆ ಶಿಕ್ಷಣ ಸಚಿವರಾಗಬಾರ್ದು. ಒಂದಷ್ಟು ಕಾಮೆಂಟ್ ಸೆಕ್ಷನ್ಗಳನ್ನು ತೆಗೆದಾಗ ಇವ್ರು ಯಾಕೆ ಈ ವಿಚಾರದ ಬಗ್ಗೆ ಇಷ್ಟೊಂದು ಮಾತಾಡ್ತಾರೆ, ಇವರಿಗೆ ಎಲ್ಲಿಂದನೂ ಫಂಡಿಂಗ್ ಆಗ್ತಿದೆ ಅಥವಾ ಇವ್ರಿಗೆ ದುಡ್ಡು ಬರ್ತಾ ಇದೆ ಅಂತ ಹೇಳಿ ಕೂಡ ಕಾಮೆಂಟ್ ಬರುತ್ತೆ. ಇದಕ್ಕೇನು ಹೇಳ್ತೀರಿ ನೀವು? ಮೇಡಮ್, ಇದು ಬರೀ ನಾನು ಹೇಳ್ತೀನಲ್ಲ, ಈ ಒಂದು ವಿಚಾರವಾಗಿ ನಾನು ಹೇಳ್ತೀನಿ. ನಮಗೆ ಫಂಡಿಂಗ್ ಎಲ್ಲಿಂದ ಬರುತ್ತೆ, ನಾವೇನು ಮಾತಾಡ್ತೀವಿ ನೋಡಿ ಮೇಡಮ್. ಮಾಡಬೇಕು ಅನ್ನೋ ಮನಸ್ಸಿದ್ರೆ ಏನು ಬೇಕಾದರೂ ಮಾಡ್ಬೋದು. ಫಂಡ್ ಎಲ್ಲಿಂದ ಬರುತ್ತೆ ಅಂತಲ್ಲ. ಈಗ ಸರ್ಕಾರ ಇದೆಯಲ್ಲ, ನಿಮ್ಮದೇ ಕಾಂಗ್ರೆಸ್ ಸರ್ಕಾರ, ನನ್ನ ಮೇಲೆ ನೀವೇ ವಾಲಂಟ್ರಿ FIR ಫೈಲ್ ಮಾಡ್ಕೊಳ್ಳಿ, ನನ್ನ ಮೇಲೆ ತನಿಖೆ ನಡೆಸಿ, ಎಲ್ಲಿಂದ ದುಡ್ಡು ಬರುತ್ತೆ, ಯಾರ ಜೊತೆ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು. ಬೇಡ ಅಂತ ಹೇಳಿದ್ರು, ನಮಗೇನಾದರೂ ನಾನು ತಪ್ಪು ಮಾಡಿದ್ದೀನಾ, ಗಲ್ ಶಿಕ್ಷೆ ಕೊಡಿ, ಓಪನ್ ಪಬ್ಲಿಕಲ್ಲಿ ನೀವೇನು ಬೇಕಾದ್ರೂ ಮಾಡಿ, ಇಲ್ಲ ಸಾಯೋವರೆಗೂ ಬೇಕಾದ್ರೆ ಜೈಲಲ್ಲಿ ಇಡ್ತೀರಾ, ಜೈಲಲ್ಲಿ ಇಡಿ, ಎಲ್ಲದಕ್ಕೂ ರೆಡಿ ಇದ್ದೀನಿ ನಾನು. ಹಂಗಂತ ಬರೀ ಯಾರು ಈ ಪ್ರಶ್ನೆ ಕೇಳ್ತಾರೋ ಅವ್ರಿಗೆಲ್ಲರಿಗೂ ಇದೊಂದೇ ಆನ್ಸರ್ ಮೇಡಮ್, ಬೇರೆ ಇನ್ನೇನಿಲ್ಲ. ತನಿಖೆ ಮಾಡಿ, ಏನು ಬೇಕಾದ್ರೂ ಮಾಡಿ. ಇವತ್ತು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದೀವಿ. ಪ್ರಾಮಾಣಿಕವಾಗಿ ಇವತ್ತಿಷ್ಟು ಜನ, ಸಾವಿರಾರು ಜನ ವಿದ್ಯಾರ್ಥಿಗಳು ಬರಲಿ, ಯಾರೇ ಬರಲಿ, ಅವ್ರ ಹತ್ರ ಇದುವರೆಗೂ ನಾವು ಸುಮಾರು ಒಂದು 40,000 ಜನ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಸಪೋರ್ಟ್ ಮಾಡಿ ಅವ್ರಿಗೆ ನಿಂತ್ಕೊಂಡಿದ್ದೀವಿ. ಇಲ್ಲಿವರೆಗೂ ಅವರು ಹೋಗಿ ಅಪಾಯಿಂಟ್ ಆಗಿದ್ದಾರೆ. 50,000, 1 ಲಕ್ಷ, 2 ಲಕ್ಷ ತನಕ ಸ್ಯಾಲ್ರಿ ತೊಗೊತಾರೆ. ಯಾವತ್ತಾದರೂ ಒಬ್ರಿಗಾದರೂ ಫೋನ್ ಮಾಡಿ ನಾನು ₹1 ದುಡ್ಡು ಕೊಡಿ ಅಂತ ಕೇಳಿದ್ದೀನಾ? ಇಲ್ಲ. ಇಲ್ಲಿ ಲಕ್ಷಾಂತರ ಜನ ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ, ಯಾರಿಗಾದರೂ ₹1 ದುಡ್ಡು ಕೊಡಿ ಅಂತ ಕೇಳ್ತಾ ಇಲ್ಲ. ನಾನು ಕೇಳ್ತಾ ಇರೋದು ಈ ಸಮಾಜದ ಕಳಕಳಿಗೋಸ್ಕರ ಮತ್ತು ನಿಮಗೋಸ್ಕರ, ನಿಮ್ಮ ಭವಿಷ್ಯಕ್ಕೋಸ್ಕರ ಬಂದು ಹೋರಾಟ ಮಾಡಿ ಅಂತ ನಾವು ಅವ್ರ ಜೊತೆ ನಿಂತ್ಕೊಂಡಿದ್ದೀವಿ. ಇವತ್ತು ಇಡೀ ಪ್ರತಿಯೊಬ್ಬರು, ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರೂ ನಮ್ಮ ಜೊತೆ ನಿಂತ್ಕೊಂಡು ಹೋರಾಟಕ್ಕೆ ಬರ್ತಿದ್ದಾರೆ. ಇರ್ರೆಸ್ಪೆಕ್ಟಿವ್ ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರ್ಬೋದು, ಕನ್ನಡ ಪರ ಸಂಘಟನೆಗಳಿರ್ಬೋದು, ರೈತ ಪರ ಸಂಘಟನೆಗಳಿರ್ಬೋದು, ವಿದ್ಯಾರ್ಥಿಗಳ ಪರ ಸಂಘಟನೆಗಳಿರ್ಬೋದು, ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಹೋರಾಟಕ್ಕೆ ಬರ್ತಿದ್ದಾರೆ. ಅದರಲ್ಲೂ ಹೆಚ್ಚಿನಾಗಿ ಮಾಧ್ಯಮ ಮಿತ್ರರು ಮತ್ತು ಮಾಧ್ಯಮದಲ್ಲಿರೋಂಥವ್ರು ಎಲ್ರಿಗೂ ಗೊತ್ತಿದೆ. ಇವತ್ತು ನಾನು ಸರ್ಕಾರನೇ ಒಂದು ಸಣ್ಣ ತಪ್ಪು ಮಾಡಲಿ ಅಂತ ಕಾಯ್ತಾ ಇದೆ. ಅಂಥದ್ರಲ್ಲಿ ನಾವು ತಪ್ಪೇ ಮಾಡಿಲ್ಲ ಅಂತ ನಾನು ಓಪನ್ ಆಗಿ ಹೇಳ್ತೀನಿ ಮೇಡಮ್. ಆ ಥರ ಏನೋ ತಪ್ಪಿತ್ತಂದರೆ ನಾನು ಯಾವ ಶಿಕ್ಷೆ ಕೊಟ್ಟರು ನಾನು ರೆಡಿ ಇದ್ದೀನಿ.